ನಮ್ಮ ಇಂಡಿಯಾದಲ್ಲಿ ಡೈಲಿ ಲಕ್ಷಾಂತರ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಡೈಲಿ ರೋಡಲ್ಲಿ ಬಿಸಾಕಿರ್ತಾರೆ. ಇದು ನಮ್ಮ ಇಂಡಿಯಾದ ಎನ್ವೈರನ್ಮೆಂಟ್ ಅಲ್ಲೇ ಕೆಡಿಸ್ತಾ ಇದೆ. ಇದರಿಂದ ನಮ್ಮ ಇಂಡಿಯಾಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಜಗತ್ತಿನಾದ್ಯಂತ ನಮ್ಮ ಇಂಡಿಯಾನ ಕಲುಷಿತ ದೇಶ ಅಂತ ಕರೀತಾರೆ. India's capital, Delhi, has overtaken the Pakistani city of Lahore as the most polluted city on earth. Because India has now claimed the title of the world's biggest plastic polluter. It's also one of the largest contributors to plastic pollution in the world. ನಮ್ಮ ಇಂಡಿಯಾನ ಕ್ಲೀನ್ ಕಂಟ್ರಿ ಅಂತ ಕರೆಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ರೋಡಲ್ಲೂ ಪ್ಲಾಸ್ಟಿಕ್ ಸಿಗುತ್ತೆ. ಬೇರೆ ಯಾವುದೇ ವೇಸ್ಟ್ ಆದ್ರೂ ಕೂಡ ರೋಡಲ್ಲಿ ಬಿದ್ದರೆ ಒಂದು ಪಕ್ಷ ಅದು 1 ತಿಂಗಳು ಅಥವಾ 2 ತಿಂಗಳು ಬಿಟ್ಬಿಟ್ಟು ಭೂಮಿನಲ್ಲಿ ವಿಲೀನ ಆಗುತ್ತೆ. ಈ ಪ್ಲಾಸ್ಟಿಕ್ ಮಾತ್ರ ಯಾವುದೇ ಕಾರಣಕ್ಕೂ ಭೂಮಿನಲ್ಲಿ ವಿಲೀನ ಆಗದೇ ಇಲ್ಲ. ಇದಕ್ಕೆ ಸಾವಿರಾರು ವರ್ಷ ಬೇಕಾಗುತ್ತೆ ಇದು ನ್ಯಾಚುರಲಿ ಕಂಪೋಸ್ ಆಗಕ್ಕೆ. ಈ ಎಲ್ಲಾ ಪ್ರಾಬ್ಲಮ್ ನ ನೋಡ್ತಾ ನಮ್ಮ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಪ್ಲಾಸ್ಟಿಕ್ ನಂತೂ ಬ್ಯಾನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಇಲ್ದಲೆ ನೀವು ಬದುಕಕ್ಕೆ ಆಗಲ್ಲ. ನೀವೇ ಎಲ್ಲ ಅಂಗಡಿಗೆ ಹೋದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಕೊಡ್ರಿ ಅಂತ ಕೇಳ್ತೀರಾ. ಪ್ಲಾಸ್ಟಿಕ್ ಡಬ್ಬ, ಪ್ಲಾಸ್ಟಿಕ್ ಕವರು ಇದ್ಯಾವುದು ಕೂಡ ಸಡನ್ಲಿ ರಿಪ್ಲೇಸ್ ಮಾಡೋಕ್ಕಂತೂ ಚಾನ್ಸ್ ಇಲ್ಲ. ಅದಕ್ಕೆ ನಮ್ಮ ಗೌರ್ಮೆಂಟ್ ಏನು ಪ್ಲಾನ್ ಮಾಡ್ತಾ ಇದೆ, ಕಂಪ್ನಿಗಳಿಗೆ ಹೇಳ್ತಾ ಇದೆ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಿ ಪರವಾಗಿಲ್ಲ, ಆದರೆ ಈ ಪ್ಲಾಸ್ಟಿಕ್ ಅಲ್ಲಿ 30% 40% ರೀಸೈಕಲ್ ಯೂಸ್ ಆಗಿರೋ ಪ್ಲಾಸ್ಟಿಕ್ ನ ಯೂಸ್ ಮಾಡಿ ಅಂತ. ಗೌರ್ಮೆಂಟ್ ತಗೊಂಡಿರೋ ಈ ತರ ಡಿಸಿಷನ್ ಇಂದ ನಮ್ಮ ಇಂಡಿಯಾದಲ್ಲಿರೋ ಒಂದು ಇಡನ್ ಕಂಪ್ನಿಗೆ ಭಯಂಕರ ಬೆನಿಫಿಟ್ ಆಗುತ್ತೆ. ಈ ಕಂಪ್ನಿಗೆ ನಮ್ಮ ಇಂಡಿಯಾದ FMCG ಬ್ರ್ಯಾಂಡ್ಗಳು ಬೇಡ ಅಂದ್ರೂ ಬಿಸ್ನೆಸ್ ಕೊಡ್ತವೆ. ಯಾಕಂದ್ರೆ ಈ ಗೌರ್ಮೆಂಟ್ ತಂದಿರೋ ರೂಲ್ಸ್ ಇಂದ. ಹಾಗಿದ್ರೆ ಯಾವ್ದು ಈ ಕಂಪ್ನಿ ಹೆಸರು ಏನು? ನಾವು ಮಾತಾಡೋಕೆ ಹೋಗ್ತಿರೋ ಕಂಪ್ನಿ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತು ಈ ಕಂಪ್ನಿನ ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡಿ. ನಾವು ಈ ಕಂಪ್ನಿ ಬಗ್ಗೆ ಮಾತಾಡ್ತಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿರ್ಬೋದು, ಚೆನ್ನಾಗೂ ಮಾತಾಡಿರ್ಬೋದು. ಯಾಕಂದರೆ ನಾವು ಕಂಪ್ನಿನ ಓನ್ ಕೂಡ ಮಾಡಿರ್ಬೋದು. ನನ್ನ ಹತ್ರ ಆಲ್ರೆಡಿ ಕಂಪ್ನಿ ಇದೆ ಅನ್ಕೊಳ್ಳಿ. ಆ ಥರ ಇದ್ದಾಗ ನಾವೇನು ಮಾಡಿರ್ಬೋದು, ಈ ಕಂಪ್ನಿ ಬಗ್ಗೆ ಚೆನ್ನಾಗಿ ಹೇಳಿರ್ಬೋದು. ಅದಕ್ಕೇ ಯಾರು ಹೇಳಿದ್ರು ಯಾರ ಮಾತು ಕೇಳಬೇಡಿ, ನಿಮ್ಮ ಓನ್ ಡಿಸಿಷನ್ ಮಾಡಿ. ನೀವು ದುಡ್ಡು ಹಾಕಬೇಕಾ, ದುಡ್ಡು ಇನ್ವೆಸ್ಟ್ ಮಾಡಬೇಕಾ ಬೇಡ ಅನ್ನೋದನ್ನ ನೀವು ಡಿಸಿಷನ್ ಮಾಡಿ, ನೀವು ಖುದ್ದು ರಿಸರ್ಚ್ ಮಾಡಿ. ಇದನ್ನ ಜಸ್ಟ್ ಇನ್ಫಾರ್ಮೇಷನ್ ಥರ ಟ್ರೀಟ್ ಮಾಡಿ. ನೀವು ಈ ಥರ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಕೂಡ ಈ ಥರ ಒಳ್ಳೆ ಕಂಪ್ನಿಗಳನ್ನ ತಗೊಂಬಂದು ನಿಮ್ಮ ಮುಂದೆ ಇಡ್ಬೋದು. ಅಕಸ್ಮಾತ್ ನೀವು ಈ ಥರ ನೋಡಿ ಸರ್, ಈ ಥರ ನಾನು ಬೈ ಮಾಡಿದೆ, ಕೆಳಗೆ ಬಂತು, ಮೇಲ್ ಮಾಡಿದೆ, ಮೇಲ್ ಹೋಯ್ತು, ಇವೆಲ್ಲ ಮಾತಾಡಿದ್ರೆ ನಾವು ಈ ಥರ ರಿಸ್ತಾಣಕ್ಕೆ ಇಷ್ಟ ಆಗಲ್ಲ. ಈ ಕಂಪ್ನಿ ನೇಮ್ ಬಂದು ಗಣೇಶ ಇಕೋಸ್ಪಿಯರ್ ಅಂತ. ಈ ಕಂಪ್ನಿ ಹೆಸರನ್ನ ನೀವು ಎಷ್ಟೋ ಜನ ಕೇಳೇ ಇರಲ್ಲ. ಯಾಕಂದ್ರೆ ಈ ಕಂಪ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇಲ್ಲ, ಮತ್ತೆ ಯಾವುದೋ ಸೆಮಿ ಕಂಡಕ್ಟರ್ ಚಿಪ್ ಮಾಡಲ್ಲ, ಮತ್ತೆ ದೊಡ್ಡ ಲ್ಯಾಪ್ಟಾಪ್ಗಳು, ಮೊಬೈಲ್ ಫೋನ್ಗಳು ಏನೂ ತಯಾರು ಮಾಡಲ್ಲ. ಈ ಕಂಪ್ನಿ ಕೆಟ್ಟು ಬೋರಿಂಗ್ ಅನಿಸ್ಕೊಳೋ ರೋಡಲ್ಲಿ ಬಿಸಾಕಿರೋ ವೇಸ್ಟೇಜ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಬಿಸ್ನೆಸ್ ಮಾಡುತ್ತೆ. ಈ ಕಂಪ್ನಿ ಇದನ್ನ ನಿನ್ನೆ ಮೊನ್ನೆಯಿಂದ ಮಾಡ್ತಾ ಇಲ್ಲ, 35 ವರ್ಷದಿಂದನೂ ಮಾಡ್ತಾ ಇದೆ. ಇವಾಗ ಈ ಕಂಪ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ ಕಳೆದ 35 ವರ್ಷಕ್ಕಿಂತನೂ. ಯಾಕಂದ್ರೆ ಈ ಕಂಪ್ನಿ ತಗೊಂಡಿರೋ ಒಂದು ಡಿಸಿಷನ್ ಇಂದ. ಅಮೆರಿಕಾದಲ್ಲಿ ಒಬ್ಬ ದೊಡ್ಡ ಇನ್ವೆಸ್ಟರ್ ಇದ್ದಾರೆ, ಅವ್ರ ಹೆಸರು ಹಾರ್ವರ್ಡ್ ಮಾರ್ಕ್ಸ್ ಅಂತ. ಈ ಹಾರ್ವರ್ಡ್ ಮಾರ್ಕ್ಸ್ ಇನ್ವೆಸ್ಟಿಂಗ್ ಫಿಲಾಸಫಿ ಇದೆ, ಅದ ಹೆಸರು ಬಂದ್ಬಿಟ್ಟು ವೇರಿಯಂಟ್ ಪರ್ಸೆಪ್ಷನ್ ಅಂತ. ಈ ವೇರಿಯಂಟ್ ಪರ್ಸೆಪ್ಷನ್ ಅಲ್ಲಿ ಒಂದು ಮಾತು ಬರುತ್ತೆ, ಡಬಲ್ ಇಂಜಿನ್ ಅಂತ. ಡಬಲ್ ಇಂಜಿನ್ ಅಂದ್ರೆ ಯಾವ ಕಂಪ್ನಿ ತನ್ನ ರೆವಿನ್ಯೂ ಕೂಡ ಜಾಸ್ತಿ ಮಾಡ್ತಾ ಇದೆ, ಅದ್ರ ಜೊತೆಗೆ ಮಾರ್ಜಿನ್ ಕೂಡ ಜಾಸ್ತಿ ಮಾಡ್ತಾ ಇದೆ, ಇಂಥ ಕಂಪ್ನಿನ ನಾವು ಹುಡುಕಿದ್ರೆ ಒಳ್ಳೆ ದುಡ್ಡು ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಇದು 100% ಸತ್ಯ. ಯಾಕಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ನೀವು ಒಂದು 100 ರೂಪಾಯಿ ದುಡಿತಿರ್ತೀರಾ, ಒಂದು 20 ರೂಪಾಯಿ ಮನೆ ಬಾಡಿಗೆ ಹೋಗುತ್ತೆ, ಒಂದು 20 ರೂಪಾಯಿ ರೇಷನ್ಗೆ ಹೋಗುತ್ತೆ, ಮತ್ತೆ ನೀವು ಆಫೀಸಿಂದ ಮನೆಗೆ ಓಡಾಡಕ್ಕೆ ಒಂದು 20 ರೂಪಾಯಿ ಬೇಕಾಗುತ್ತೆ, ಮತ್ತೆ ಅದು ಇದು ಸಣ್ಣ ಪುಟ್ಟ ಖರ್ಚು ಅಂತ ಇನ್ನೊಂದು 30 ರೂಪಾಯಿ ಹೋಗುತ್ತೆ. ಟೋಟಲ್ ಆಗಿ 90 ರೂಪಾಯಿ ನಿಮಗೆ ಖರ್ಚಾಗೇ ಆಗುತ್ತೆ ಆ ತಿಂಗಳು. ನೀವು ಇದರಲ್ಲಿ ಕೇವಲ 10 ರೂಪಾಯಿ ಮಾತ್ರ ಉಳಿಸಕ್ಕಾಗುತ್ತೆ. ಅಂದ್ರೆ ನಿಮ್ಮ ಸ್ಯಾಲರಿಯ 10% ಮಾತ್ರ ನೀವು ಒಂದು ಸೇವಿಂಗ್ ಮಾಡಕ್ಕಾಗುತ್ತೆ, ನಿಮ್ಮ ಪ್ರಾಫಿಟ್ ಅದು. ಮುಂದಿನ ವರ್ಷ ನಿಮ್ಮ ಇನ್ಕಮ್ 100 ರೂಪಾಯಿಂದ 200 ರೂಪಾಯಿ ಆಗುತ್ತೆ ಅನ್ಕೊಳ್ಳಿ. ಇವಾಗ ನೀವು ಎಷ್ಟು ಉಳಿಸ್ತೀರಿ ಹೇಳಿ? ನೀವು ಅನ್ಕೊಂತೀರಾ ಲಾಸ್ಟ್ ಇಯರ್ ನಾನು 10 ರೂಪಾಯಿ ಉಳಿಸಿದೀನಿ ಅಂದ್ರೆ 100 ರೂಪಾಯಿಗೆ, ಇವಾಗ ನಾನು 200 ರೂಪಾಯಿಗೆ 20 ರೂಪಾಯಿ ಉಳಿಸ್ತೀನಿ ಅಂತ ಅನ್ಕೊಂಡಿದ್ದೀರಾ. ಅದೇ ನೀವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್. ಇಲ್ಲೇ ವೇರಿಯಂಟ್ ಪರ್ಸೆಪ್ಷನ್ ಕೆಲಸ ಮಾಡುತ್ತೆ. ಹೆಂಗಂದ್ರೆ ನೀವು 100 ರೂಪಾಯಿ ದುಡಿತಿರೋರು 200 ರೂಪಾಯಿ ದುಡಿದ ತಕ್ಷಣ ಸಡನ್ಲಿ ನಿಮ್ಮ ಮನೆ ಬಾಡಿಗೆ ಡಬಲ್ ಆಗಲ್ಲ, ಮತ್ತೆ ನಿಮ್ಮ ರೇಷನ್ ಕೂಡ ಡಬಲ್ ಆಗಲ್ಲ, ಮತ್ತೆ ನಿಮ್ದು ಅದು ಇದು ಆಳಮೂಳ ಖರ್ಚು ಕೂಡ ಡಬಲ್ ಆಗಲ್ಲ, ನೀವು ಆಫೀಸ್ಗೆ ಹೋಗೋಕೆ ಖರ್ಚು ಮಾಡ್ತಿರೋ ಬಸ್ ಚಾರ್ಜ್ ಕೂಡ ಡಬಲ್ ಆಗಲ್ಲ, ಬೈಕ್ ಚಾರ್ಜ್ ಕೂಡ ಡಬಲ್ ಆಗಲ್ಲ. ಅದೆಲ್ಲನೂ ಫಿಕ್ಸ್ ಆಗೇ ಇರುತ್ತೆ. ಈ ಎಕ್ಸ್ಟ್ರಾ ಏನ್ 100 ರೂಪಾಯಿ ಬರ್ತಾ ಇದೆಯಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ ಒಂದು 50 ರೂಪಾಯಿ ಖರ್ಚಾಗಬಹುದು. ಇನ್ನ 50 ರೂಪಾಯಿ ಪೂರ್ತಿ ನೀವು ಈ ಎಕ್ಸ್ಟ್ರಾ 100 ರೂಪಾಯಿನಲ್ಲಿ ಉಳಿಸ್ತೀರಾ. ಅದೇನಾಗುತ್ತೆ, ಸೀದಾ ನಿಮ್ಮ ಕೆಳಗಡೆ ಬರುತ್ತೆ. ಕೆಳಗಡೆ ಅಂದ್ರೆ ಏನ್ ಸೇವಿಂಗ್ ಮಾಡ್ತಿದ್ರಲ್ಲ ಅಲ್ಲಿ ಬರುತ್ತೆ. ಲಾಸ್ಟ್ ಇಯರ್ ನೀವು 100 ರೂಪಾಯಿ ದುಡಿದು 10 ರೂಪಾಯಿ ಸೇವ್ ಮಾಡ್ತಾ ಇದ್ರಿ. ಈ ವರ್ಷ ನೀವು 200 ರೂಪಾಯಿ ದುಡಿದ್ರೆ ಅದರಲ್ಲಿ 60 ರೂಪಾಯಿ ಸೇವ್ ಮಾಡ್ತೀರಾ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ನಿಮ್ಮ ಪ್ರಾಫಿಟ್ ಎಷ್ಟು ಜಂಪ್ ಆಯ್ತು ಅಂದ್ರೆ, ನಿಮ್ಮ ಸೇವಿಂಗ್ಸ್ ಎಷ್ಟು ಪಟ್ಟು ಜಂಪ್ ಆಯ್ತು? 6 ಪಟ್ಟು ಜಂಪ್ ಆಯ್ತು. ನಿಮ್ಮ ಸ್ಯಾಲರಿ ಎಷ್ಟು ಪಟ್ಟು ಜಂಪ್ ಆಯ್ತು? ನಿಮ್ಮ ಇನ್ಕಮ್ ಎಷ್ಟು ಪಟ್ಟು ಜಂಪ್ ಆಯ್ತು? 2 ಪಟ್ಟು. ಬಟ್ ನಿಮ್ಮ ಸೇವಿಂಗ್ಸ್ 6 ಪಟ್ಟು ಜಂಪ್ ಆಯ್ತು. ಇದನ್ನೇ ವೇರಿಯಂಟ್ ಪರ್ಸೆಪ್ಷನ್ ಅಂತ ಹಾರ್ವರ್ಡ್ ಮಾರ್ಕ್ಸ್ ಹೇಳ್ತಾರೆ. ವೇರಿಯಂಟ್ ಪರ್ಸೆಪ್ಷನ್ ನಿಜವಾಗ್ಲೂ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ಟಾಪ್ ಲೈನು ಮತ್ತೆ ಮಾರ್ಜಿನ್ ಎರಡೂ ಇಂಪ್ರೂವ್ ಆಗಬೇಕು. ಟಾಪ್ ಲೈನು ಮತ್ತೆ ಮಾರ್ಜಿನ್ ಇಂಪ್ರೂವ್ ಆಗೋ ಕಂಪ್ನಿಗಳನ್ನ ನಾವು ಹುಡುಕ್ಬೇಕು. ಯಾವ ಕಂಪ್ನಿ ಮಾರ್ಜಿನ್ ಇಂಪ್ರೂವ್ ಮಾಡ್ತಾ ಇದೆ, ಅದ್ರ ಜೊತೆ ಸೇಲ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ, ಈ ಕಂಪ್ನಿ
ಕಂಪ್ನಿ ಡಬಲ್ ಇಂಜಿನ್ ಇದ್ದಂಗೆ ಅಂತ ಹಾರ್ವರ್ಡ್ ಮಾರ್ಕ್ಸ್ ಹೇಳ್ತಾರೆ. ಇವಾಗ ನಾವು ಮಾತಾಡಕ್ ಹೋಗ್ತಿರೋ ಕಂಪ್ನಿದು ಫ್ಯೂಚರ್ ಅದೇ ರೀತಿ ಆಗೋ ಚಾನ್ಸ್ ಎಲ್ಲ ಕಾಣ್ತಾ ಇದೆ. ನಾವ್ ಈ ಕಂಪ್ನಿನ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ನಾವ್ ಈ ಕಂಪ್ನಿನ 2 ಫೇಸ್ ಅಲ್ಲಿ ನೋಡ್ಬೇಕು. ಒಂದು ಹಳೆ ಗಣೇಶ್ ಇಕೋಸ್ಪಿಯರ್, ಇನ್ನೊಂದು ಹೊಸ ಗಣೇಶ್ ಇಕೋಸ್ಪಿಯರ್. ಫಸ್ಟ್ ಹಳೆ ಗಣೇಶ್ ಇಕೋಸ್ಪಿಯರ್ ಏನು ಎತ್ತ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಳೆ ಗಣೇಶ್ ಇಕೋಸ್ಪಿಯರ್ ಏನ್ ಮಾಡ್ತಾ ಇದೆ ಅಂದ್ರೆ, ಇವನು ರೋಡ್ ಅಲ್ಲಿ ಪ್ಲಾಸ್ಟಿಕ್ ಗಳನ್ನ ಆಯ್ದು, ನೀವು ನೋಡ್ತಿದ್ರಲ್ಲ ರೋಡ್ಗಳಲ್ಲಿ, ಅವರೆಲ್ಲ ಏನ್ ಮಾಡ್ತಾರೆ, ತಗೊಂಡೋಗಿ ಇದನ್ನ ಗುಜ್ರಿಗೆ ಹಾಕ್ತಾರೆ. ಈ ಗುಜ್ರಿಗೆ ಹಾಕೋದನ್ನ ಗಣೇಶ್ ಇಕೋಸ್ಪಿಯರ್ ತಗೊಂಡ್ಬಂದು ಅದರಿಂದ ರೀಸೈಕಲ್ ಸ್ಟೆಪಲ್ ಫೈಬರ್ ಮಾಡ್ತಾ ಇದ್ದ, ಅಥವಾ ಇದನ್ನ ಸ್ಪನ್ ಯಾರ್ನ್ ಅಂತಾನೂ ಕರೀತಾರೆ. ಅಂದ್ರೆ ನೀವು ದಿಮ್ಗಳಲ್ಲಿ ನೋಡಿರ್ತೀರ ಯಾವ ರೀತಿ ಹತ್ತಿ ಇರುತ್ತೆ, ಮತ್ತೆ ಪಾಲಿಸ್ಟರ್ ಬಟ್ಟೆಗಳಲ್ಲಿ ನೋಡಿರ್ತೀರ, ಅಲ್ಲೆಲ್ಲಾನು ಈ ದಾರ ಯೂಸ್ ಆಗುತ್ತೆ. ಅವ್ರು ಏನ್ ಮಾಡ್ತಾ ಇದ್ರು, ಈ ತರ ವೇಸ್ಟ್ ಪ್ಲಾಸ್ಟಿಕ್ ನ ತಗೊಂಡ್ಬಂದ್ಬಿಟ್ಟು ಈ ತರ ದಾರ ಮಾಡಿ ಸೆಲ್ ಮಾಡ್ತಾ ಇದ್ರು. ಬಟ್ ಈ ಬಿಸ್ನೆಸ್ ಅಷ್ಟೊಂದು ಗ್ರೇಟ್ ಇರ್ಲಿಲ್ಲ, ಯಾಕಂದ್ರೆ ಈ ಬಿಸ್ನೆಸ್ ಅಲ್ಲಿ ಮಾರ್ಜಿನ್ ತುಂಬಾ ಲೋ ಇರುತ್ತೆ. ಯಾಕಂದ್ರೆ ಚೈನಾ ಕೂಡ ಈ ಬಿಸ್ನೆಸ್ ಅಲ್ಲಿ ಇದ್ದಾನೆ. ಚೈನಾ ಈ ಬಿಸ್ನೆಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಚೈನಾ ಓವರ್ ಪ್ರೊಡಕ್ಷನ್ ಮಾಡಿ ಸಪ್ಲೈ ತಗೊಂಡ್ಬಂದು ಡಂಪ್ ಮಾಡ್ತಾನೆ, ಎಲ್ಲಾ ಕಡೆ ಡಂಪ್ ಮಾಡ್ತಾನೆ. ಇದರಿಂದ ಈ ಕಂಪ್ನಿಗೆ ಜಾಸ್ತಿ ಮಾರ್ಜಿನ್ ಮಾಡಕ್ಕೆ ಆಗಲ್ಲ. ಈ ಕಂಪ್ನಿದು ಈ ಬಿಸ್ನೆಸ್ ಇಂದ ಮಾರ್ಜಿನ್ ಇದೆ 7 to 9% ಅಷ್ಟೇನೆ. 100 ರೂಪಾಯಿ ಕಂಪ್ನಿ ಏನಾದ್ರು ಸೆಲ್ ಮಾಡಿದ್ರೆ ಈ ಕಂಪ್ನಿಗೆ 7 ರೂಪಾಯಿಂದ 9 ರೂಪಾಯಿ ಮಾತ್ರ ಉಳಿತಾ ಇದೆ. ಈ ಬಿಸ್ನೆಸ್ ಒಂದು ಸಾಧಾರಣ ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡಲ್ ಅಷ್ಟೇನೆ. ಇದು ಅಂತ ಗ್ರೇಟ್ ಬಿಸ್ನೆಸ್ ಕೂಡ ಅಲ್ಲ, ಯಾಕಂದ್ರೆ ಇದರಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಇವಾಗ ಇದೇ ಗಣೇಶ ಇಕೋಸ್ಪಿಯರ್ ಏನ್ ಮಾಡ್ತಾನೆ, ಅವನಿಗೆ ಗೊತ್ತಾಗ್ತಾ ಇರುತ್ತೆ ವರ್ಲ್ಡ್ ಅಲ್ಲಿ ಈ ತರ ಎನ್ವೈರನ್ಮೆಂಟ್ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಗೌರ್ಮೆಂಟ್ ಯಾವ ರೀತಿ ಇನಿಷಿಯೇಟಿವ್ ತಗೊಂತಿದೆ ಗ್ಲೋಬಲ್ ಅಲ್ಲಿ ಅಂತ ಗೊತ್ತಾಗಿ ಇವನು ನಿಧಾನಕ್ಕೆ ಓಲ್ಡ್ ಬಿಸ್ನೆಸ್ ಇಂದ ನ್ಯೂ ಬಿಸ್ನೆಸ್ ಕಡೆ ಶಿಫ್ಟ್ ಆಗ್ತಾನೆ. ಅದಕ್ಕೆ ಇವನು ಒಂದು ಹೊಸ ಬ್ರ್ಯಾಂಡ್ ನ ಲಾಂಚ್ ಮಾಡ್ತಾನೆ, ಗೋ ರಿವೈಸ್ ಅಂತ. ಈ ಬ್ರ್ಯಾಂಡ್ ಏನ್ ಮಾಡುತ್ತೆ, ಸೇಮ್ ಹಳೆ ತರನೇ ರೋಡ್ ಅಲ್ಲಿ ಬಾಟ್ಲುಗಳನ್ನ ಆರಿಸುತ್ತೆ. ಬಾಟ್ಲುಗಳನ್ನ ಆರಿಸಿ ಎಲ್ಲ ತಗೊಂಬಂದು ಅದನ್ನ ಮಿಷಿನ್ ಅಲ್ಲಿ ಹಾಕಿ ರೀಸೈಕಲ್ ಮಾಡುತ್ತೆ. ರೀಸೈಕಲ್ ಮಾಡಿ ಈ ತರ ಸಣ್ಣ ಸಣ್ಣ ಚಿಪ್ಸ್ ಗಳಾಗಿ ತಯಾರು ಮಾಡುತ್ತೆ. ಈ ತರ ಸಣ್ಣ ಸಣ್ಣ ಚಿಪ್ಸ್ ಗಳನ್ನ ತಯಾರು ಮಾಡ್ಬಿಟ್ಟು ಈ ಕಂಪ್ನಿ ಬೇರೆ ಬೇರೆ ಯಾರು ಬಾಟ್ಲನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಅಂದ್ರೆ ಪ್ಲಾಸ್ಟಿಕ್ ಬಾಟ್ಲನ್ನ ಯಾರು ತಯಾರು ಮಾಡ್ತಾರಲ್ಲ, ಬಿಸ್ಲರಿ ಇರ್ಬೋದು, ಕೋಕ್ ಇರ್ಬೋದು, ಪೆಪ್ಸಿ ಇರ್ಬೋದು, ಈ ತರ ಯಾವ್ದಾವ್ದು ಪ್ಲಾಸ್ಟಿಕ್ ಬಾಟ್ಲನ್ನ ಯೂಸ್ ಮಾಡ್ತಾರೆ ಎಲ್ಲಾ ಕಂಪ್ನಿಗಳಿಗೂ ಸೆಲ್ ಮಾಡುತ್ತೆ. ಇದನ್ನ RPET ಅಂತ ಕರೀತಾರೆ. ಮುಂಚೆ ಇದನ್ನ ಪೆಟ್ ಬಾಟ್ಲ್ ಅಂತ ಕರೀತಾ ಇರ್ತಾರೆ. ಇವ್ರು ಒಂದ್ಸಲ ಇದನ್ನ ರೀಸೈಕಲ್ ಮಾಡಿದ್ಮೇಲೆ RPET ಅಂತ ಕರೀತಾರೆ. ಮುಂಚೆಗೂ ಇವಾಗ್ಲೂ ಏನ್ ವ್ಯತ್ಯಾಸ ಅಂದ್ರೆ, ಮುಂಚೆ ಇವರು ಅದನ್ನ ಜಸ್ಟ್ ನಾರ್ಮಲ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ, ಬಟ್ ಇವಾಗ ಅದನ್ನ ಕಂಪ್ಲೀಟ್ಲಿ ಬಾಟ್ಲುಗಳನ್ನ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಪ್ರತಿ ಒಂದು ಕೆಮಿಕಲ್ ಏನು ಇಲ್ದಂಗೆ ಅದನ್ನ ಫುಡ್ ಗ್ರೇಡ್ ಮಾಡಿ ಈ ತರ ಚಿಪ್ಸ್ ಗಳನ್ನ ತಯಾರು ಮಾಡ್ತಾರೆ. ಇದನ್ನ ಕೋಕ್ ಇರ್ಬೋದು, ಪೆಪ್ಸಿ ಇರ್ಬೋದು, ಈ ತರ FMCG ಬ್ರ್ಯಾಂಡ್ಗಳು ಏನಿದಾವೆ ಅವರು ಇದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೀನೇನಾದ್ರೂ ಒಂದು ಬಾಟ್ಲಿನ ತಯಾರು ಮಾಡ್ತಿದ್ಯಾ ಅಂದ್ರೆ ಅದರಲ್ಲಿ 30% ಪ್ಲಾಸ್ಟಿಕ್, ನೀನು ಹೊಸದು 70% ಪ್ಲಾಸ್ಟಿಕ್ ಹಾಕಿ ಆ ಬಾಟ್ಲು ತಯಾರು ಮಾಡೋ, ಅದ್ರ ಜೊತೆ 30% ಪ್ಲಾಸ್ಟಿಕ್, ಈ ತರ ರೀಯೂಸಬಲ್ ಪ್ಲಾಸ್ಟಿಕ್ ಇರಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದೆ. ಈ ತರ ರೀಯೂಸಬಲ್ ಪ್ಲಾಸ್ಟಿಕ್ ನ ಯೂಸ್ ಮಾಡಿದಾಗ ಏನಾಗುತ್ತೆ, ಇವರು ರೋಡ್ ಅಲ್ಲಿರೋ ಪ್ಲಾಸ್ಟಿಕ್ ನ ಆರಿಸಿದಾಗ ಪ್ಲಾಸ್ಟಿಕ್ ಸಂಖ್ಯೆ ಕಮ್ಮಿ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಈ ತರ ಇನಿಷಿಯೇಟಿವ್ ತಗೊಂಡಿದೆ. ಈಗ ಸದ್ಯಕ್ಕೆ 30% ತಂದಿದೆ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ನು ನೆಕ್ಸ್ಟ್ 5 years ಅಲ್ಲೇ ಅದನ್ನ 60% ಮಾಡಬೇಕು ಅಂತ ಗೌರ್ಮೆಂಟ್ ಪ್ಲಾನ್ ಮಾಡಿದೆ. ಆಲ್ರೆಡಿ ಅದಕ್ಕೆ ಆರ್ಡರ್ ಕೂಡ ಪಾಸ್ ಮಾಡಿದೆ. ಈ ಬಿಸ್ನೆಸ್ ಯಾಕೆ ಈ ಕಂಪ್ನಿಗೆ ನ್ಯೂ ಅಂಡ್ ಬೆಟರ್ ಅಂದ್ರೆ, ಇದು ಬಂದ್ಬಿಟ್ಟು ಹೈ ಮಾರ್ಜಿನ್ ಬಿಸ್ನೆಸ್. ಇದರಲ್ಲಿ ಈ ಕಂಪ್ನಿಗೆ 22 to 25% ಮಾರ್ಜಿನ್ ಸಿಗುತ್ತೆ. ಹಳೆ ಬಿಸ್ನೆಸ್ ತರ 8 ರಿಂದ 9% ಮಾರ್ಜಿನ್ ಸಿಗಲ್ಲ, ಯಾಕಂದ್ರೆ ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ಇದರಲ್ಲಿ ಮಾರ್ಜಿನ್ ಜಾಸ್ತಿ ಇರುತ್ತೆ. ಮತ್ತೆ ಈ ಕಂಪ್ನಿನೇ ಖುದ್ದು ಹೇಳ್ತಾ ಇದೆ, ಇವಾಗ ಈ ಕಂಪ್ನಿದು ರೆವಿನ್ಯೂ ಸ್ಪ್ಲಿಟ್ ಬಂದ್ಬಿಟ್ಟು 65% ಹಳೆ ಬಿಸ್ನೆಸ್ ಇಂದ ಬರ್ತಾ ಇದೆ, 35% ಹೊಸ ಬಿಸ್ನೆಸ್ ಇಂದ ಬರ್ತಾ ಇದೆ ರೆವಿನ್ಯೂ. ಅದಕ್ಕೆ ಈ ಕಂಪ್ನಿದು ಮಾರ್ಜಿನ್ ಸ್ವಲ್ಪ ಕಡಿಮೆ ಇದೆ. ಬಟ್ ನೆಕ್ಸ್ಟ್ 3 to 4 years ಅಲ್ಲಿ ಈ ಕಂಪ್ನಿ ಈ ಸ್ಪ್ಲಿಟ್ ನ ಉಲ್ಟಾ ಮಾಡ್ಬೇಕಂತಿದೆ. ಅಂದ್ರೆ 65% ನ್ಯೂ ಬಿಸ್ನೆಸ್ ಇಂದ ಬರುತ್ತೆ, 35% ಓಲ್ಡ್ ಬಿಸ್ನೆಸ್ ಇಂದ ಬರುತ್ತೆ. ಅವಾಗ ಏನಾಗುತ್ತೆ, ಮಾರ್ಜಿನ್ ಆಟೋಮೆಟಿಕ್ಲಿ 16 to 17% ಆಗುತ್ತೆ. ನೀವು ಲಾಸ್ಟ್ ಇಯರ್ದು ಮಾರ್ಜಿನ್ ತೆಗೆದು ನೋಡಿ, ಜಸ್ಟ್ 10% ಇದೆ, ಇದು 16 to 70% ಆಗುತ್ತೆ. ಅವಾಗ ಏನಾಗುತ್ತೆ, ಈ ಕಂಪ್ನಿ ಮಾಡೋ ಲಾಭ ತುಂಬಾ ಜಾಸ್ತಿ ಆಗುತ್ತೆ. ಈಗ ನೀವು ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಆಗಿ ನೀವೇ ಕ್ವಶನ್ ಹಾಕೊಬಹುದು, ನಿಮ್ ತಲೆಯಲ್ಲೂ ಕ್ವಶನ್ ಬಂದಿರಬಹುದು, ಗುರು 25% ಮಾರ್ಜಿನ್ ಇರೋ ಬಿಸ್ನೆಸ್ ಅಲ್ಲಿ ಅಂದ್ರೆ ಚೆನ್ನಾಗಿ ಮಾರ್ಜಿನ್ ಬರ್ತಾ ಇದೆ ಅಂದ್ರೆ ಚೆನ್ನಾಗಿ ಲಾಭ ಆಗ್ತಾ ಇದೆ ಅಂತ. ಎಲ್ಲಿ ಜಾಸ್ತಿ ಮಾರ್ಜಿನ್ ಇರುತ್ತೆ ಅಲ್ಲಿ ಕಾಂಪಿಟೇಷನ್ ಬರುತ್ತೆ. 25% ಮಾರ್ಜಿನ್ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಬರಲ್ವಾ? ಯಾಕೆ ಬೇರೆಯವ್ರು ಬಂದ್ಬಿಟ್ಟು ಈ ಬಿಸ್ನೆಸ್ ನಲ್ಲಿ ಎಂಟ್ರಿ ಆಗಕ್ಕಾಗಲ್ವಾ? ಎಂಟ್ರಿ ಆದ್ರೂ ಇವ್ರನ್ನ ಯಾಕೆ ಬೀಟ್ ಮಾಡೋಕ್ಕಾಗಲ್ಲ? ಇವ್ರು ಹೆಂಗೆ 25% ಕನ್ಸಿಸ್ಟೆನ್ಸಿಯಾಗಿ ತೆಗಿಯೋಕ್ಕಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರೋದು ಕರೆಕ್ಟ್ ಇದೆ, ಬಟ್ ಇದನ್ನು ಈಸಿಲಿ ಎಲ್ಲರೂ ರೆಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಚೈನಾಯಿಂದ ಕಂಪ್ನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಮಾಡ್ತೀನಿ, ಅಥವಾ ಇಲ್ಲಿರೋ FMCG ಬ್ರ್ಯಾಂಡ್ಗಳು ಯಾವಿದಾವೆ, ಕೋಕು ಮತ್ತು ಪೆಪ್ಸಿ ಹೋಗ್ಬಿಟ್ಟು ಚೈನಾಯಿಂದ ಐಟಮ್ ತರ್ತೀನಿ ಅಂದರೆ ಆಗಲ್ಲ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಗೌರ್ಮೆಂಟ್ ಪ್ಲಾನ್ ಏನಿರೋದು, ಇಂಡಿಯಾದಲ್ಲಿರೋ ವೇಸ್ಟ್ನ ಕ್ಲೀನ್ ಮಾಡ್ಬೇಕಂತಿರೋದು. ಚೈನಾಯಿಂದ ಹೋಗಿ ಈ ಥರ ತಗೊಂಬಂದರೆ ಇಂಡಿಯಾದಲ್ಲಿ ಹೆಂಗೆ ಕ್ಲೀನ್ ಆಗುತ್ತೆ? ಅದಕ್ಕೆ ಗೌರ್ಮೆಂಟ್ ಕ್ಲೀನಾಗಿ ನೋಟಿಫಿಕೇಶನಲ್ಲೇ ಹೇಳಿದೆ, ಇಂಡಿಯಾದಲ್ಲಿರೋ ಕಂಪ್ನಿ ಹತ್ರನೇ ನೀವು ತಗೊಳ್ಬೇಕು ಅಂತ. ಈಗ ಇಂಡಿಯಾದಲ್ಲಿರೋ ಕಂಪ್ನಿ ಹತ್ರನೇ ತಗೊಳ್ಬೇಕಂದ್ರೆ ಯಾವುದೋ ಒಂದು ಕಂಪ್ನಿ ಬಂದ್ಬಿಟ್ಟು ನಾಳೆನೇ ಇದ್ದಕ್ಕಿದ್ದಂಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡೋಕ್ಕಾಗಲ್ಲ, ನನಗೆ ಈ ಥರ ವೇಸ್ಟ್ ಬಾಟ್ಲು ಬೇಕು ಅಂತ. ಯಾಕಂದರೆ ಇದಕ್ಕೆಲ್ಲ ನೆಟ್ವರ್ಕ್ ಇರಬೇಕು. ಈ ಕಂಪ್ನಿ 35 ವರ್ಷದಿಂದ ಇದೇ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಈ ಕಂಪ್ನಿ ಹತ್ರ ಒಳ್ಳೆ ನೆಟ್ವರ್ಕ್ ಇದೆ. ಈ ಕಂಪ್ನಿ ಹತ್ರ ಸುಮಾರು 300 ರ್ಯಾಕ್ ಪಿಕ್ಕರ್ಸ್ ಇದ್ದಾರೆ. ಮತ್ತೆ ಇದು ಪೂರ್ತಿ ಅನ್ಆರ್ಗನೈಸ್ಡ್. ಅಂದ್ರೆ ಇದನ್ನ ಯಾವುದೋ ಒಂದು ಕಂಪ್ನಿ ಬಂದ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಟು ಈ ತರ ಎಲ್ಲರನ್ನೂ ಹುಡ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ನೀವು ಇಲ್ಲಿ ಕಸ ಹಾರಿಸ್ತಿದ್ದೀರಾ, ಹಂಗಿದ್ರೆ ನಮ್ಮ ಕಂಪ್ನಿಗೆ ಬಂದು ಜಾಯ್ನ್ ಆಗಿ ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಿದವ್ರು ಎಲ್ಲರೂ ಈ ತರ ಹೈರ್
ಮಾಡೋಕ್ಕಾಗಲ್ಲ, ಮತ್ತೆ ಈ ತರ ನೆಟ್ವರ್ಕ್ ನ ಬೆಳೆಸಕ್ಕಾಗಲ್ಲ. ಮತ್ತೆ ಈ ಕಂಪ್ನಿ ದಿನಕ್ಕೆ 450 ಮೆಟ್ರಿಕ್ ಟನ್ ಅಷ್ಟು ವೇಸ್ಟ್ ಪ್ಲಾಸ್ಟಿಕ್ ನ ಮ್ಯಾನೇಜ್ ಮಾಡುತ್ತೆ. ಇದನ್ನ ಹೊಸಬ್ರು ಮಾಡ್ಬೇಕಂದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಕಷ್ಟ ಇದೆ. ಒಂದು, ಈ ಕಂಪ್ನಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಅಡ್ವಾಂಟೇಜ್ ಸಿಗುತ್ತೆ, ಇಂಡಿಯಾದಲ್ಲಿ ಮಾತ್ರ ಸೆಲೆಕ್ಟ್ ಮಾಡಬೇಕಂತ. ಇನ್ನೊಂದು, ಈ ಕಂಪ್ನಿ ಹತ್ರ ಆಲ್ರೆಡಿ ಸಪ್ಲೈ ಚೈನ್ ನೆಟ್ವರ್ಕ್ ಇರೋದ್ರಿಂದ ಈ ಕಂಪ್ನಿಗೆ ಹೆಲ್ಪ್ ಆಗುತ್ತೆ. ಮೂರನೇದೇನಂದ್ರೆ ಈ ಪ್ಲಾಸ್ಟಿಕ್ ಏನಿದೆಯಲ್ಲ ಇದನ್ನ ಯಾರು ಬೇಕು ಅವರೇ ತಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಫುಡ್ ಗ್ರೇಡ್. ನೀವು ಕುಡಿತಿರೋ ಕೋಕಲ್ಲಿ, ಪೆಪ್ಸಿನಲ್ಲಿ ಏನಾದ್ರು ಕೆಮಿಕಲ್ ಅವರು ನೀಟಾಗಿ ಕ್ಲೀನ್ ಮಾಡ್ದಲೆ ಏನಾದ್ರು ಕೆಮಿಕಲ್ ಆಕ್ಟಿವಿಟಿ ಆದ್ರೆ, ಏನಾದ್ರು ಇದಾದ್ರೆ ಯಾರಿಗೆ ಕೆಟ್ಟ ಹೆಸರು ಬರುತ್ತೆ. ಯಾರು ಆ ಪೆಪ್ಸಿ ಮತ್ತೆ ಕೋಕ್ನ ಸೆಲ್ ಮಾಡ್ತಿದಾರಲ್ಲ ಆ ಬ್ರ್ಯಾಂಡಿಗೆ ಕೆಟ್ಟ ಹೆಸರು ಬರುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸರ್ಟಿಫೈಡ್ ಹತ್ರನೇ ಹೋಗ್ತಾರೆ. ಈ ಕಂಪ್ನಿ ನಮ್ಮ ಇಂಡಿಯಾದ ಓನ್ಲಿ ಕಂಪ್ನಿ USFDA ಹತ್ರ ಅಪ್ರೂವ್ ಆಗಿರೋದು. USFDA ಅಪ್ರೂವ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಅದೇ ರೀತಿ ಯುರೋಪಿಯನ್ ESFA ಹತ್ರನೂ ಈ ಕಂಪ್ನಿ ಸರ್ಟಿಫೈಡ್ ಆಗಿದೆ, ಮತ್ತೆ ನಮ್ಮ ಇಂಡಿಯಾದ FFSI ಹತ್ರನೂ ಸರ್ಟಿಫೈಡ್ ಆಗಿದೆ. ಇದರಿಂದ ಯಾರೋ ಒಬ್ರು ಬಂದ್ಬಿಟ್ಟು ನಾಳೆನೇ ಈ ಕಂಪ್ನಿಗೆ ಬೀಟ್ ಮಾಡ್ತೀನಿ, ನಾಳೆ ನಾನೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಕಷ್ಟ ಇದೆ. ಇದಕ್ಕೆ ಮಿನಿಮಮ್ ಅಂದ್ರೂ 6 ತಿಂಗಳಿಂದ 1 ವರ್ಷ ಟೈಮ್ ತಗೊಳುತ್ತೆ ಸರ್ಟಿಫೈಡ್ ಆಗಕ್ಕೆ. ಬಿಕಾಸ್ ಇದು ಬಂದ್ಬಿಟ್ಟು ಅವ್ರ ಪ್ಲಾಂಟ್ ಅಲ್ಲಿ ಪ್ರತಿಯೊಂದು ಚೆಕ್ ಮಾಡಿ, ಇದು ತುಂಬಾ ಲಾಂಗ್ ಪ್ರೋಸೆಸ್. ಇವಾಗ ನಿಮ್ಮ ತಲೆಯಲ್ಲಿ ಇನ್ನೊಂದು ಕ್ವಶನ್ ಬಂದಿದ್ರೆ, ಇಷ್ಟೆಲ್ಲ ಚೆನ್ನಾಗಿರೋ ಕಂಪ್ನಿ ಆಗಿದ್ರೆ ಯಾಕೆ ಈ ಕಂಪ್ನಿ ರೀಸೆಂಟ್ಲಿ ಫಾಲ್ ಆಗಿತ್ತು, ರೀಸೆಂಟ್ಲಿ ಯಾಕೆ ಈ ಕಂಪ್ನಿ ಪ್ರಾಫಿಟ್ ಡೌನ್ ಆಯಿತು, ಲಾಸ್ಟ್ 2 ಕ್ವಾರ್ಟರ್ಸ್ ಇಂದ ಈ ಕಂಪ್ನಿದು ಪ್ರಾಫಿಟ್ ಡೌನ್ ಆಗಿದೆ, ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಮೇನ್ ರೀಸನ್ ಏನಂದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಗೌರ್ಮೆಂಟ್ ಬಂದ್ಬಿಟ್ಟು ನೋಟಿಫಿಕೇಶನ್ ಕೊಟ್ಟಿದೆ ಹೊಸ ಬಾಟ್ಲಿಗಳಲ್ಲಿ 30% ರೀಸೈಕಲ್ನ ಯೂಸ್ ಮಾಡ್ಬೇಕು, ರೀಸೈಕಲ್ ಪ್ಲಾಸ್ಟಿಕ್ನ ಯೂಸ್ ಮಾಡ್ಬೇಕಂತ. ಈ ಥರ ಯಾವಾಗ ಗೌರ್ಮೆಂಟ್ ನೋಟಿಫಿಕೇಶನ್ ಕೊಟ್ಟಿತ್ತು, ಇದು ಸಡನ್ಲಿ ಈ ಕಂಪ್ನಿಗಳಿಗೆ, ಯಾರು FMCG ಕಂಪ್ನಿಗಳಿಗೆ ಅದನ್ನ ಫುಲ್ಫಿಲ್ ಮಾಡೋಕ್ಕಾಗದಲ್ಲೇ ಇರೋದ್ರಿಂದ ಗೌರ್ಮೆಂಟು ಪರವಾಗಿಲ್ಲ ನೀವೇನ್ ಮಾಡಿ, ಈ ಸಲ ಏನು ಟಾರ್ಗೆಟ್ ಇದೆಯಲ್ಲ ಅದನ್ನ ನೀವು ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟ್ ಇದು ಕೊಟ್ಟಿತ್ತು. ಈ ವರ್ಷ 30% ಅಚೀವ್ ಮಾಡೋಕ್ಕಾಗಲಿದ್ರೆ ಮುಂದಿನ ವರ್ಷ ನೀವು ಅದನ್ನ 60% ಅಚೀವ್ ಮಾಡಬೇಕು. ಅಂದರೆ ಟಾರ್ಗೆಟ್ ಏನಿದೆ ಅಚೀವ್ ಮಾಡಲೇಬೇಕು, ಬಟ್ ಪೋಸ್ಟ್ಪೋನ್ ಮಾಡಿದೀವಿ, ಮುಂದಿನ ವರ್ಷಕ್ಕೆ ಕಳಿಸಿದೀವಿ ಅಂತ ಗೌರ್ಮೆಂಟ್ ನೋಟಿಫಿಕೇಶನ್ ಕೊಟ್ಟಿತ್ತು. ಇದರಿಂದ ಏನಾಗುತ್ತೆ ಅಂದ್ರೆ, ಸಡನ್ಲಿ ಇವ್ರು ಬೈಯರ್ಸ್ ಯಾರು ಇರ್ತಾರೆ FMCG ಬ್ರ್ಯಾಂಡ್ಗಳು, ಅವರು ಬೈ ಮಾಡೋದನ್ನ ಸಡನ್ಲಿ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಹೇಳಿದೆಯಲ್ಲ ವೆಯ್ಟ್ ಮಾಡೋಣ ಅಂತ ನಿಲ್ಲಿಸ್ಬಿಡ್ತಾರೆ. ಇದರಿಂದ ಈ ಕಂಪ್ನಿದು ರೆವಿನ್ಯೂ ಡೌನ್ ಆಗಿತ್ತು. ಮತ್ತೆ ಸಡನ್ ಆಗಿ ಏನಾಯ್ತು, ಈ ಪೆಟ್ ಬಾಟ್ಲದ ಏನಿದೆಯಲ್ಲ ಇದು ರಾ ಮೆಟೀರಿಯಲ್, ಅದು ಗ್ಲೋಬಲಿನೇ ಡೌನ್ ಆಗೋಗಿತ್ತು. ಯಾವಾಗ ಪೆಟ್ ಬಾಟ್ಲದು ಗ್ಲೋಬಲಿ ಡೌನ್ ಆಗೋಯ್ತು, ಇವರು ಹಳೆ ಬಿಸ್ನೆಸ್ ಏನಿದೆಯಲ್ಲ ದಾರ ತಯಾರು ಮಾಡೋ ಕಂಪ್ನಿ, ಅಂದ್ರೆ ಯಾರನ್ನ ತಯಾರು ಮಾಡೋ ಕಂಪ್ನಿ, ಆ ಕಂಪ್ನಿದು ಮಾರ್ಜಿನ್ ಸಡನ್ ಆಗಿ ಕೊಲ್ಯಾಪ್ಸ್ ಆಗೋಗುತ್ತೆ. ಮತ್ತೆ ಇವರು ಆಲ್ರೆಡಿ ಹೈ ಪ್ರೈಸ್ ಅಲ್ಲಿ ಅದನ್ನ ತಗೊಂಬಂದು ಬೈ ಮಾಡಿ ಇಟ್ಕೊಂಡಿರೋದ್ರಿಂದ ಇದನ್ನ ಇನ್ವೆಂಟ್ರಿ ರೈಟ್ ಆಫ್ ಅಂತ ಕರಿತೀವಿ. ಏನಾದರೂ ನೀವು 100 ರೂಪಾಯಿ ಐಟಮ್ನ ತಗೊಂಬಂದು ನಿಮ್ಮ ಇನ್ವೆಂಟ್ರಿನಲ್ಲಿ ಇಟ್ಕೊಂಡಿದ್ರೆ, ಇನ್ವೆಂಟ್ರಿ ಅಂದ್ರೆ ನಿಮ್ಮ ಗೋಡನಲ್ಲಿ ಇಟ್ಕೊಂಡಿದ್ರೆ, ಸಡನ್ಲಿ ಅದ್ರ ಪ್ರೈಸ್ ಏನಾದರೂ 50 ರೂಪಾಯಿ ಆಯ್ತಂದ್ರೆ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ 50 ರೂಪಾಯಿನೇ ತೋರಿಸಬೇಕು, ಇದನ್ನ 100 ರೂಪಾಯಿ ಅಂತ ತೋರ್ಸಕ್ ಬರಲ್ಲ, ಅದು ಫೇಕ್ ಆಗುತ್ತೆ. ನಾಳೆ ಒಂದ್ ದಿವಸ ಮಾರಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಮಿಸ್ ಮ್ಯಾಚ್ ಆಗುತ್ತೆ, ಇನ್ಕಮ್ ಸ್ಟೇಟ್ಮೆಂಟ್ ಮಿಸ್ ಮ್ಯಾಚ್ ಆಗುತ್ತೆ. ಅದಕ್ಕೆ ಇದನ್ನ ರೈಟ್ ಆಫ್ ಅಂತ ಕರೀತಾರೆ. ಈ ತರ ರೈಟ್ ಆಫ್ ಮಾಡಿದಾಗ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸುತ್ತದು, ತೋರಿಸಬೇಕು. ಈಗ 50 ರೂಪಾಯಿ ಲಾಸ್ ಆಯ್ತಲ್ಲ, ಇದನ್ನ ನೀವು ಎಲ್ಲಿ ತೋರಿಸ್ತೀರಾ? ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲೇ ತೋರಿಸಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, 2 ಕ್ವಾರ್ಟರ್ ಡಿವೈಡ್ ಮಾಡ್ತಾರೆ. ಫಸ್ಟ್ ಕ್ವಾರ್ಟರ್ ಇಲ್ಲಿ, ನೆಕ್ಸ್ಟ್ ಕ್ವಾರ್ಟರ್ ಇಲ್ಲಿ ಅಂತ ಡಿವೈಡ್ ಮಾಡ್ತಾರೆ. ಇದರಿಂದ ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ಈ ಕಂಪ್ನಿದು ಅರ್ನಿಂಗ್ಸ್ ಡೌನ್ ಆಗಿತ್ತು. ಬಟ್ ಈ ಕಂಪ್ನಿನೇ ಹೇಳಿತ್ತು ಇದೆಲ್ಲ ಟೆಂಪ್ರವರಿ, ನಮ್ಮ ಹಿಸ್ಟ್ರಿನಲ್ಲೇ ಯಾವತ್ತೂ ಈ ತರ ಆಗಿರಲಿಲ್ಲ, ಮೇ ಬಿ ಏನೋ ಗೊತ್ತಿಲ್ಲ, ಏನೋ ಗ್ಲಿಚ್ ಆಗಿರ್ಬೋದು, ಬಟ್ ಇದು ಹಿಸ್ಟ್ರಿನಲ್ಲೇ ಯಾವತ್ತೂ ಆಗಿರಲಿಲ್ಲ, ಇದು ವಾಪಸ್ ರಿಕವರ್ ಆಗ್ತಾ ಇದೆ, ಪ್ರೈಸ್ ಏನು ಡೌನ್ ಆಗಿತ್ತಲ್ಲ ಅದು ರಿಕವರ್ ಆಗ್ತಾ ಇದೆ, ನೆಕ್ಸ್ಟ್ ಕ್ವಾರ್ಟರ್ ಇಂದ ಸರಿ ಆಗುತ್ತೆ ಅಂತ ಹೇಳಿತ್ತು. ಅದೇ ರೀತಿ ಆಗಿದೆ. ನೆಕ್ಸ್ಟ್ ಜನವರಿ ಟು ಮಾರ್ಚ್ ಕ್ವಾರ್ಟರ್ ಅಲ್ಲಿ ಆಲ್ರೆಡಿ ಯಾರು ಬೈ ಮಾಡೋದನ್ನ ನಿಲ್ಸಿದ್ರಲ್ಲ, ಇವರ FMCG ಬ್ರ್ಯಾಂಡ್ಗಳು, ಬಿವರೇಜಸ್ ಬ್ರ್ಯಾಂಡ್ಗಳು ಎಲ್ಲರೂ ವಾಪಸ್ ಬೈ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಂಬರ್ ನೋಡಿದ್ರೆ. ಮತ್ತೆ ಮಾರ್ಚ್ 31 ಫೈನಾನ್ಷಿಯಲ್ ಇಯರ್ ಮುಗಿಯೋ ಟೈಮ್ ಅಲ್ಲಿ ಗೌರ್ಮೆಂಟ್ ಬಂದ್ಬಿಟ್ಟು ಈ ನೋಟಿಫಿಕೇಶನ್ ಏನ್ ಕೊಟ್ಟಿತ್ತಲ್ಲ ಎಕ್ಸ್ಟೆಂಡ್ ಮಾಡಿರೋದನ್ನ, ಅದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಇನ್ಮೇಲಿಂದ ಕಂಪಲ್ಸರಿ ನೀವು ಈ ಟಾರ್ಗೆಟ್ ನ ಫಾಲೋ ಮಾಡಲೇಬೇಕು ಅಂತ ಈ ಹೊಸ ನೋಟಿಫಿಕೇಶನ್ ಕೊಟ್ಟಿದೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಈ FMCG ಬ್ರ್ಯಾಂಡ್ಗಳು ಕಂಪಲ್ಸರಿ ಅವ್ರ ಬಾಟ್ಲ್ ಅಲ್ಲಿ 30% ನ ಮಿಕ್ಸ್ ಮಾಡಲೇಬೇಕು ಈ ರೀಸೈಕಲ್ ಪ್ಲಾಸ್ಟಿಕ್ ನ. ಮತ್ತೆ ರೀಸೆಂಟ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಮಾರ್ಚ್ 31 2026 ಗೌರ್ಮೆಂಟ್ ಬಂದ್ಬಿಟ್ಟು ಒಂದು ಹೊಸ ನೋಟಿಫಿಕೇಶನ್ ಕೊಟ್ಟಿದೆ. 40% ಮೇಂಡೇಟ್ ನ ತಗೊಂಡಿದೆ. ಲಾಸ್ಟ್ ಇಯರ್ 30% ಕೊಟ್ಟಿತ್ತಲ್ಲ, ಅದನ್ನೀಗ 40% ಮಾಡಿ ಈ ವರ್ಷದಿಂದ ನೀವು 40% ಓಲ್ಡ್ ಪ್ಲಾಸ್ಟಿಕ್ ಅಲ್ಲಿ ಈ ತರ ರೀಸೈಕಲ್ ಪ್ಲಾಸ್ಟಿಕ್ ನ ಮಿಕ್ಸ್ ಮಾಡಲೇಬೇಕು ಅಂತ ನೋಟಿಫಿಕೇಶನ್ ಕೊಟ್ಟಿದೆ. ಇದನ್ನ FY 30 ಅಷ್ಟೊತ್ತಿಗೆ 60% ಮಾಡಬೇಕಂತ ಗೌರ್ಮೆಂಟ್ ಟಾರ್ಗೆಟ್ ಇಟ್ಕೊಂಡಿದೆ. ಇದರಿಂದ ಏನಾಗುತ್ತೆ, ಈ ಕಂಪ್ನಿಗೆ ಆಟೋಮೆಟಿಕ್ಲಿ ಡಿಮ್ಯಾಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಆಟೋಮೆಟಿಕ್ಲಿ ಡಿಮ್ಯಾಂಡ್ ನ ಈ ಕಂಪ್ನಿ ಪೂರೈಸುತ್ತಾ ಇಲ್ಲ ಅಂತ ನಾವು ಕಾಯ್ದು ನೋಡಬೇಕು. ಈ ಕಂಪ್ನಿಯ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ 2030 ವರ್ಷಕ್ಕೆ 1 ಮಿಲಿಯನ್ ಟನ್ ಕೆಪಾಸಿಟಿ ಬೇಕಂತೆ. ಅದನ್ನ ಪೂರೈಸಬೇಕಂದ್ರೆ 60% ಏನಾದ್ರು ಗೌರ್ಮೆಂಟ್ ಮಾಡಿದ್ರೆ 1 ಮಿಲಿಯನ್ ಟನ್ ಕೆಪಾಸಿಟಿ ಬೇಕಂತೆ ಇದನ್ನ ಪೂರೈಸಕ್ಕೆ. ಬಟ್ ಈ ಕಂಪ್ನಿ ಹತ್ರ ಅಷ್ಟೊಂದು ಕೆಪಾಸಿಟಿನೇ ಇಲ್ಲ. ಈ ಕಂಪ್ನಿ ಹತ್ರ ಇವಾಗ ಕರೆಂಟ್ಲಿ ಇರೋದು 50,000 ಟನ್ ಅಷ್ಟೇನೆ. ಈ ಕಂಪ್ನಿ ಅದಕ್ಕೆ ಒಂದು ಹೊಸ ಪ್ಲಾಂಟ್ ಹಾಕಿ ಗ್ರೀನ್ ಫೀಲ್ಡ್ ಕೆಪೆಕ್ಸ್ ಅಂತ ಕರೀತಾರೆ. ನಾನು ಇದ್ರ ಬಗ್ಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಗ್ರೀನ್ ಫೀಲ್ಡ್ ಅಂದ್ರೆ ಏನು ಅಂತ. ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡೋದನ್ನ ಗ್ರೀನ್ ಫೀಲ್ಡ್ ಅಂತ ಕರೀತಾರೆ. ಈ ಗ್ರೀನ್ ಫೀಲ್ಡ್ ಕೆಪೆಕ್ಸ್ ನ ಒಡಿಶಾದಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಇವಾಗ ಸಡನ್ಲಿ
ಫೈನಲಿ ಬಂದ್ಬಿಟ್ಟು ಮ್ಯಾನೇಜ್ಮೆಂಟು ಇದನ್ನು ಸ್ಟಾಪ್ ಮಾಡಿದೆ. ಯಾಕಂದರೆ ಈ ಗೌರ್ಮೆಂಟ್ ಹೊಸ ನೋಟಿಫಿಕೇಶನ್ ಕೊಟ್ಟಿರೋದ್ರಿಂದ ನಾವು ಹೊಸ ಗ್ರೀನ್ ಫೀಲ್ಡ್ ಮಾಡ್ಕೊಂಡು ಹೋದ್ರೆ ನಾವು ಹಿಂದೆ ಉಳಿದ್ಬಿಡ್ತೀವಿ. ಅದಕ್ಕೆ ಈಗ ಬ್ರೌನ್ ಫೀಲ್ಡ್ ಮಾಡಬೇಕಂತ ಪ್ಲಾನ್ ಮಾಡ್ತಿದ್ದಾರೆ. ಬ್ರೌನ್ ಫೀಲ್ಡ್ ಅಂದರೆ ಇರೋ ಲ್ಯಾಂಡಲ್ಲಿ ಇರೋದು ಆಲ್ರೆಡಿ ಲ್ಯಾಂಡ್ ಇರುತ್ತಲ್ಲ ಅಲ್ಲೇ ಹೊಸ ಪ್ಲಾಂಟ್ ಹಾಕಿ ಹೊಸದಾಗಿ ಬಿಲ್ಡ್ ಮಾಡೋಕ್ಕೆ. ಇವಾಗ ಸಡನ್ ಆಗಿ ಇವ್ರದೇ ವರಂಗಲ್ ಅನ್ನೋ ಒಂದು ಪ್ಲಾಂಟ್ ಇದೆ, ಅಲ್ಲಿ ಇವರು ಬ್ರೌನ್ ಫೀಲ್ಡ್ ಕೆಪೆಕ್ಸ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇದರಿಂದ ಇವ್ರಿಗೆ ಎಕ್ಸ್ಟ್ರಾ 22,500 ಮೆಟ್ರಿಕ್ ಟನ್ ಅಷ್ಟು ಕೆಪಾಸಿಟಿ ಓಪನ್ ಅಪ್ ಆಗುತ್ತೆ, ರೀಸೆಂಟ್ಲಿ ಓಪನ್ ಅಪ್ ಆಗುತ್ತೆ ಸಡನ್ ಆಗಿ. ಮತ್ತೆ ಇನ್ನೊಂದು ಡಿ ಬಾಟಲ್ ನೆಕ್ಕಿಂಗ್ ಅಂತ ಕರೀತಾರೆ. ಇದನ್ನೆಲ್ಲ ನಿಮ್ಗೆ ಕೇಳಿದ್ರೆ ಏನಪ್ಪ ಇಷ್ಟೆಲ್ಲ ಹೇಳ್ತಿದ್ಯಾ ಅನ್ಸುತ್ತೆ. ನೀವು ಸುಮ್ಮನೆ ಕೇಳ್ಕೊಳ್ಳಿ, ಇದು ವರ್ಡ್ಗಳಿಂದ ಹೋಗ್ಬೇಡಿ. ಡಿ ಬಾಟಲ್ ನೆಕ್ಕಿಂಗ್ ಅಂದರೆ ಇರೋದ್ರಲ್ಲೇ ಯೂಸ್ ಮಾಡ್ಕೊಳೋದು, ಇರೋದನ್ನೇ ಯೂಸ್ ಮಾಡ್ಕೊಂಡ್ರೆ ಈಗ ಸಡನ್ ಆಗಿ ಈ ಕಂಪ್ನಿ ಹತ್ರ ಇನ್ನೊಂದು 22,500 ಮೆಟ್ರಿಕ್ ಟನ್ ಅಷ್ಟು ಕೆಪಾಸಿಟಿ ಓಪನ್ ಅಪ್ ಆಗುತ್ತೆ. ಇದರಿಂದ 2027 ಅಷ್ಟೊತ್ತಿಗೆ ಈ ಕಂಪ್ನಿ ಹತ್ರ 100,000 ಮೆಟ್ರಿಕ್ ಟನ್ ಅಷ್ಟು ಕೆಪಾಸಿಟಿ ಬಂದ್ಬಿಡುತ್ತೆ. ಅಂದ್ರೆ ಈ ಕಂಪ್ನಿ ಹೇಳೋ ಪ್ರಕಾರ ನಾವು ಈಗ ಏನು ಡಿಮ್ಯಾಂಡ್ ಇದೆಯಲ್ಲ ಅದಕ್ಕೆ 30 to 35% ಅಷ್ಟು ಡಿಮ್ಯಾಂಡ್ ನ ಪೂರೈಸಬಹುದು ನಾವು ಅಂತ ಈ ಕಂಪ್ನಿ ಹೇಳ್ತಾ ಇದೆ. ಮತ್ತೆ ಈ ಕಂಪ್ನಿ ಕಾನ್ಕಾಲ್ ಅಲ್ಲಿ ಏನ್ ಹೇಳಿದೆ, ಈ ವರಂಗಲ್ ಅನ್ನೋ ಒಂದು ಪ್ಲಾಂಟ್ ಇದೆಯಲ್ಲ, ಈ ಪ್ಲಾಂಟ್ ಏನಾದ್ರು 90% ಕೆಪಾಸಿಟಿನಲ್ಲಿ ಏನಾದ್ರು ಈ ಪ್ಲಾಂಟ್ ನಡೆದ್ರೆ ಈ ಕಂಪ್ನಿ ಅದೊಂದೇ ಪ್ಲಾಂಟ್ ಇಂದ 2,500 ಕೋಟಿ ರೆವೆನ್ಯೂ ಮಾಡಬಹುದು ಅಂತ ಹೇಳ್ತಾ ಇದೆ, ಅದೊಂದೇ ಪ್ಲಾಂಟ್ ಇಂದ. ಮತ್ತೆ ಈ ಕಂಪ್ನಿದು ಕ್ಯಾಶ್ ಫ್ಲೋ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಈ ಕಂಪ್ನಿ ಹೊರಗಡೆಯಿಂದ ಸಾಲ ಮಾಡೋದೇನು ಬೇಕಾಗಲ್ಲ, ಇರೋ ಕ್ಯಾಶ್ ನ ಯೂಸ್ ಮಾಡ್ಕೊಂಡು ಹೊಸ ಪ್ಲಾಂಟ್ ನ ಬಿಲ್ಡ್ ಮಾಡಬಹುದು, ನಾವು ಹಂಗೆ ಬಿಲ್ಡ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದೆ. ಮತ್ತೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ನೆಕ್ಸ್ಟ್ 2 to 3 years ಅಲ್ಲಿ ಇವ್ರದ್ದು ಟಾಪ್ ಲೈನ್ 25 to 30% ಗ್ರೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಈ ಕಂಪ್ನಿ ನೆಕ್ಸ್ಟ್ 5 years ಗೆ ಒಳ್ಳೆ ಕ್ಯಾಂಡಿಡೇಟ್ ತರ ಕಾಣ್ತಾ ಇದೆ. ಬಟ್ ಯಾವುದೇ ಒಂದು ಕಂಪ್ನಿ ಆಗಲಿ ಬಿಸ್ನೆಸ್ ಆಗಲಿ ಸ್ಟ್ರೈಟ್ ಲೈನ್ ಅಲ್ಲಿ ಇರಲ್ಲ. ಬಿಸ್ನೆಸ್ ಅಂದ್ರೆ ವಾಲಟಿಲಿಟಿ ಇದ್ದೇ ಇರುತ್ತೆ. ಯಾವ ಬಿಸ್ನೆಸ್ಗೆ ಪಾಸಿಟಿವ್ ಇರುತ್ತೆ ಆ ಬಿಸ್ನೆಸ್ಗೆ ನೆಗೆಟಿವ್ ಕೂಡ ಇರುತ್ತೆ. ಹಾಗಿದ್ರೆ ಈ ಬಿಸ್ನೆಸ್ ನ ನೆಗೆಟಿವ್ ಏನು? ಈ ಕಂಪ್ನಿಯ ನೆಗೆಟಿವ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಕಂಪ್ನಿಗೆ ಏನ್ ಪಾಸಿಟಿವ್ ಇದೆಯೋ ಅದೇ ನೆಗೆಟಿವ್. ಅಂದ್ರೆ ಈ ಕಂಪ್ನಿಗೆ ಗ್ರೋತ್ ಬರೋದು ಗೌರ್ಮೆಂಟ್ ಕಡೆಯಿಂದ. ಗೌರ್ಮೆಂಟ್ ನಾಳೆ ಏನಾದರೂ ಉಲ್ಟಾ ಹೊಡೆದ್ಬಿಟ್ಟು ಈ FMCG ಕಂಪ್ನಿಗಳು ಗೌರ್ಮೆಂಟಿಗೆ ಲಂಚ ಗಿಂಚ ತಿನ್ನಿಸಿ ಏನಾದರೂ ಎಕ್ಸ್ಟೆಂಡ್ ಮಾಡಿಸಿದ್ರೆ ಇದನ್ನ ಈ ಕಂಪ್ನಿಗೆ ಸಡನ್ಲಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಆಗುತ್ತೆ. ಬಿಕಾಸ್ ಈ ಕಂಪ್ನಿದು ಬಿಸ್ನೆಸ್ ಮಾಡಲ್, ಈಗ ಹೊಸ ಬಿಸ್ನೆಸ್ ಮಾಡಲ್ ನಿಂತಿರೋದೇ ಗೌರ್ಮೆಂಟ್ ನೋಟಿಫಿಕೇಶನ್ ಇಂದ. ಅಂದ್ರೆ ಗೌರ್ಮೆಂಟ್ ಏನಾದ್ರು ನೋಟಿಫಿಕೇಶನ್ ಎಕ್ಸ್ಟೆಂಡ್ ಮಾಡೋದು, ಸ್ಟಾಪ್ ಮಾಡೋದು, ಏನೇ ಮಾಡಿದ್ರು ಕೂಡ ಈ ಕಂಪ್ನಿಗೆ ಎಫೆಕ್ಟ್ ಆಗುತ್ತೆ. ಮತ್ತೆ ಗ್ಲೋಬಲ್ ಅಲ್ಲಿ ಅಥವಾ ಈ ಪೆಟ್ ಬಾಟ್ಲದ ಏನಾದ್ರು ರಾ ಮೆಟೀರಿಯಲ್ ಸಡನ್ ಆಗಿ ಇನ್ಕ್ರೀಸ್ ಆದ್ರೂ ಕೂಡ ಈ ಕಂಪ್ನಿಯ ಮಾರ್ಜಿನ್ ಡೌನ್ ಆಗುತ್ತೆ. ನಾವು ಯಾವ ಮಾರ್ಜಿನ್ಗೋಸ್ಕರ ಆಸೆ ಪಡ್ತಿದ್ದೀವಿ ಆ ಮಾರ್ಜಿನ್ ಡೌನ್ ಆಗುತ್ತೆ. ಯಾಕಂದ್ರೆ ಇವ್ರದ್ದು ಹಳೆ ಬಿಸ್ನೆಸ್ ಏನಿದೆಯಲ್ಲ ಆ ಹಳೆ ಬಿಸ್ನೆಸ್ ಮಾರ್ಜಿನ್ ಪೂರ್ತಿ ಡೌನ್ ಆಗಿ ಹೋಗ್ಬಿಡುತ್ತೆ. ಬಿಕಾಸ್ ಇವೆರಡು ಬ್ಲೆಂಡೆಡ್ ಮಾರ್ಜಿನ್ ಆಗಿರೋದ್ರಿಂದ ಹಳೆ ಬಿಸ್ನೆಸ್ 0 ಮಾರ್ಜಿನ್ ಮಾಡಿದ್ರೆ ಈ ಬಿಸ್ನೆಸ್ ಮಾರ್ಜಿನ್ ಚೆನ್ನಾಗಿದ್ರು ಕೂಡ ಎರಡೂ ಸೇರಿಸಿದ್ರೆ ಮಾರ್ಜಿನ್ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಇದು ಇವತ್ತು ಬೈ ಮಾಡಿ ಮರ್ತೋಗೋ ಅಂತ ಕಂಪ್ನಿ ಅಲ್ಲ, ಫಾಲೋ ಮಾಡ್ತಾ ಇರಬೇಕು, ಎವ್ರಿ ಕ್ವಾರ್ಟರ್ ನೋಡ್ತಾ ಇರಬೇಕು. ಏನು ಮ್ಯಾನೇಜ್ಮೆಂಟ್ ಹೇಳ್ತಿದಾರಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿದಾರ, ಪ್ಲಾಂಟ್ ನ ಸರಿಯಾಗಿ ಮಾಡ್ತಾ ಇದಾರ, ಸಾಲಾಗಿಲ್ಲ ಸರಿಯಾಗಿ ಮಾಡಿದ್ರ, ಪ್ರತಿಯೊಂದು ನೋಡ್ತಾನೆ ಇರಬೇಕು. ಇದು ಬೈ ನೌ ಫರ್ಗೆಟ್ ಇಟ್ ಅನ್ನೋ ಒಂದು ಸ್ಟಾಕ್ ಅಲ್ವೇ ಅಲ್ಲ. ಈಗಿನ ಕಾಲದಲ್ಲಂತೂ ಅಂತ ಸ್ಟಾಕ್ಗಳು ಯಾವ ಸಿಗೋದು ಇಲ್ಲ. ನೀವು ಆಕ್ಟಿವ್ಲಿ ಎಲ್ಲ ನೋಡ್ತಾನೆ ಇರಬೇಕು. ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಇದ್ರಲ್ಲಿ ನಾವು ಎಷ್ಟೋ ವಿಷಯಗಳನ್ನ ಮರ್ತಿರ್ಬೋದು. ಒಂದು ವಿಡಿಯೋನ 1 minute ಒಳಗೆ ತರಕ್ಕೆ ನಾವು ಟ್ರೈ ಮಾಡಿ ಎಷ್ಟೋ ವಿಷಯಗಳನ್ನ ಬಿಟ್ಟಿರ್ತೀವಿ. ಅದೇ ರೀತಿ ಕೆಲವೊಂದು ವಿಷಯಗಳು ಮಿಸ್ ಆಗಿರ್ಬೋದು. ದಯವಿಟ್ಟು ನಿಮ್ಮ ಓನ್ ರಿಸರ್ಚ್ ಮಾಡಿ, ನಿಮ್ಮ ಓನ್ ರಿಸರ್ಚ್ ಮಾಡಿಬಿಟ್ಟು ನೀವು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿ. ನಾವಿಲ್ಲಿ ಈ ಕಂಪ್ನಿ ಹಿಂಗಿದೆ ಅಂತ ತಗೊಂಡು ನಿಮ್ಮ ಮುಂದೆ ತೋರಿಸಿದ್ದೀವಿ. ನೀವು ಈ ಥರ ಹುಡುಕಿದ್ರು ಈ ಕಂಪ್ನಿ ಸಿಗ್ತಾ ಇರಲಿಲ್ಲ, ನಾವು ತಗೊಂಬಂದು ತೋರಿಸಿದ್ದೀವಿ. ಇವಾಗ ನೀವು ರಿಸರ್ಚ್ ಮಾಡಿ ನಿಮ್ಮ ಓನ್ ಡಿಸಿಷನ್ ಮಾಡಿ. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮದು ಓನ್ ಇನ್ವೆಸ್ಟ್ಮೆಂಟ್ ಕೂಡ ಇರ್ಬೋದು. ಅದಕ್ಕೋಸ್ಕರ ನಾನು ಈ ಕಂಪ್ನಿ ಬಗ್ಗೆ ಜಾಸ್ತಿ ಪಾಸಿಟಿವ್ ಆಗು ಮಾತಾಡಿರ್ಬೋದು. ನನ್ನ ಮಾತು ಕೇಳ್ಕೊಂಡು ದಯವಿಟ್ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಬೇಡಿ. ಯಾಕಂದರೆ ನೀವು ದುಡ್ದಿರೋ ದುಡ್ಡು ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡ ಅನ್ನೋ ನೀವು ಡಿಸೈಡ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.